5 ನಿಮಿಷ ಆಗ ನಾವು ನಿಮ್ಮ ಜೋಡಿ ಹೊಡಿತೀವಲ್ಲ ನಾವು ಹೊಡಿತೀವಿ ನಿಮ್ಮ ಜೋಡಿ. ಬರ್ರಿ ಈ ಕಡೆ ಬರ್ರಿ, ವೇದಿಕೆ ಕಡೆ. ನಿಮ್ಮ ಜೋಡಿ ನಾವು ಡ್ಯಾನ್ಸ್ ಹೊಡಿತೇವೆ ಬರ್ರಿ. ಬರ್ರಿ ಎಲ್ಲಾರ ಈ ಕಡೆ, ಪ್ರೈಸ್ ಕೊಡಲ್ ಬರ್ರಿ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೋರಿಸ್ಬೇಕು ಯಾವಾಗ್ಲೂ. ಬರ್ರಿ, ಬೀಳ್ಗಿ ತಂಡದ ಆಟಗಾರ ಇದ್ದೀರಪ್ಪ ಅಂದ್ರೆ ವೇದಿಕೆ ಕಡೆ ಬರ್ರಿ ಎಲ್ಲರೂ. ಬೀಳ್ಗಿ ತಂಡದ ಆಟಗಾರ ಬರ್ರಿ. ಬಾಳಣ್ಣ ಗುಣಾರಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ದತ್ತ ಬಂಡೆನವರು ಸಹ ವೇದಿಕೆ ಮೇಲೆ ಬರಬೇಕು. ದುಂಡಪ್ಪ ಕಾಕ ದೇವರವರು ಸಹ ವೇದಿಕೆ ಮೇಲೆ ಬರಬೇಕು. ಜಕ್ಕಪ್ಪಣ್ಣ ಪೂಜಾರಿ ಅವರು ಇದ್ದಿರಂದ್ರು ವೇದಿಕೆ ಮೇಲೆ ಬರ್ಬೇಕಿಲ್ಲಿ. ಆನಂದ್ ದೇವರವರು ವೇದಿಕೆ ಮೇಲೆ ಬರಬೇಕು. ಶಾಂತು ಪೂಜಾರಿ ಅವರು ಗುತ್ತಿಗೆದಾರರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಶಿಕಾಂತ್ ವಾಲಿ, ಇಲ್ಲಿ ಹಲೋ ಹಲೋ KCC, ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ, ಅಲ್ಲಿ ಹಿಂದ್ಗಡೆ ಕ್ಯಾಮ್ರಾ ಇದೆ ಮ್ಯಾಮ್ ನೋಡಲ್ಲಿ. ಹಲೋ ಹಲೋ ಉಮೇಶ್ ಪಾಟೀಲ್ ಸರ್ ವೇದಿಕೆ ಮೇಲೆ ಬರಬೇಕು. ತಮ್ಮಳೆ ನೀವು ಸ್ವಲ್ಪ ಶಶಿಕಾಂತ್ ಸಹ ವೇದಿಕೆ ಮೇಲೆ ಬರಬೇಕು. ಸತೀಶ್ ಅಣ್ಣ ನಮ್ಮ ಮೇಲರ ಅಚ್ಚುಮೆಚ್ಚು ಜನ ಸತೀಶ್ ಅಣ್ಣ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಕೆಲಸ ಮಾಡಬೇಕು ಬರೆಯೋದು. ಸುನಿಲ್ ಜಂಗಣ್ಣಿ ಸ್ಕೋರರ್ ಎಲ್ಲಿದ್ರು ಈ ವೇದಿಕೆ ಕಡೆ ಬರಬೇಕು. ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರ. ಇವತ್ತಿನ ಒಂದು ಫೈನಲ್ ಪಂದ್ಯದ ಮುಖ್ಯ ಅತಿಥಿಗಳಾಗಿ ಎಲ್ಲ ನಮ್ಮ ಹಿರಿಯರು, ಕ್ರೀಡಾ ಪ್ರೇಮಿಗಳು ಮತ್ತು ಅದರ ಜೊತೆಗೆ ಹಿರಿಯ ಕ್ರೀಡಾಪಟುಗಳು ಸಹ ಇಲ್ಲಿ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ವಜ್ರಕಾಂತ್ ಅವರು ಸಹ ವೇದಿಕೆ ಬರಬೇಕು. ವಜ್ರಕಾಂತ್ ಮಾಮ ಅವರು ಈ ಮೊದಲನೇ ಬಹುಮಾನ ಮತ್ತು ಮೊದಲನೇ ಕಪ್ ಮತ್ತು ಸೆಕೆಂಡ್ ಕಪ್ ಕೊಟ್ಟಂತ ಎಲ್ಲರೂ ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಈ ಒಂದು MK ಟ್ರೋಫಿ 2025 ಮಾಂತೇಶ್ ಕುಂಬಾರ್ ಅವರ ಒಂದು ಸ್ಮರಣಾರ್ಥವಾಗಿ ಇಟ್ಟಿರುವಂತಹ ಈ ಒಂದು ಟೂರ್ನಮೆಂಟಿನ ಪ್ರಥಮ ಪ್ರೈಸ್ ವಿಜಯಪುರ ಜಿಲ್ಲೆಯ ಮಾಜಿ ಮಂತ್ರಿಗಳು ಮತ್ತು ಭಾಜಪ ಜಿಲ್ಲೆಯ ನಾಯಕರು ಆಗಿರುವ ಶ್ರೀ ಅಪ್ಪ ಸಾಹೇಬ ಪಟ್ಟಣ ಶೆಟ್ಟಿ ಅವರು ಈ ಒಂದು 60,000ವನ್ನು ನೀಡಿದ್ರು. ಬಹುತೇಕ ಅವರ ಒಂದು ಅನುಪಸ್ಥಿತಿ ಇರಬೇಕಂತ ಅನಿಸ್ತಾ ಇದೆ ನನಗೆ. ಇದೇ ರೀತಿಯಾಗಿ ಅವರನ್ನು ಸಹ ನಾನಿಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಿವಮಮ್ಮ ವಿಠಲ್ ಕುಂಬಾರ್ ಅವರು ವೇದಿಕೆ ಮೇಲೆ ಬರಬೇಕು ಮತ್ತು ಶಿವಮಮ್ಮ ದಯವಿಟ್ಟು ಕುಂಬಾರ್ ಅವರು ವೇದಿಕೆ ಮೇಲೆ ಬರಬೇಕು. ಈ ಪ್ರಥಮ ಪ್ರೈಸ್ ಅನ್ನು ಕೊಟ್ಟಿರುವಂತಹ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ ನಾವು ಇಂಡಿ ಗ್ರಾಮದ ಪರವಾಗಿ ಮತ್ತು MK ಟ್ರೋಫಿಯ ಪರವಾಗಿ ಎಲ್ಲರಿಂದ ನಾನು ಅವರನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನವನ್ನು ಕೊಟ್ಟಿರುವಂಥ ನಮ್ಮ ಪುರಸಭೆ ಸದಸ್ಯರಾಗಿರುವ ಜಯರಾಮ್ ರಾಠೋಡ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಚಿರಂಜೀವಿ ಅವರು ಆಗಮಿಸಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆ ಮತ್ತು ಸನ್ಮಾನಿಸಬೇಕಾಗಿ ನಾನು ನಮ್ಮ ತಂಡದ ರಾಘು ಕುಡಿಗನೂರು ಅವರು ಬಂದು ಅವರನ್ನು ಸನ್ಮಾನಿಸಬೇಕು. ನಮ್ಮ ಮಧ್ಯದಲ್ಲಿ ನೆನಪಿನ ಕಾಣಿಕೆ ಹಾಗೂ ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡುಗೆ ಇಂಡಿ ತಾಲೂಕಿನ ಹಾಲುಮತ ಸಮಾಜದ ಮುಖಂಡರು ಮತ್ತು ಅಧ್ಯಕ್ಷರಾಗಿರುವ ಶ್ರೀ ಜಟಪ್ ಮಾಮ ರವಳಿ ಅವರಿಗೆ ನಮ್ಮ ತಂಡದ ಸದಸ್ಯರಾಗಿರುವ MD ಅವರು ಬಂದು ಜಟ್ಟಪ್ಪ ಮಾಮ ರವಳಿ ಅವರಿಗೆ ಶಾಲು ಹೊದಿಸಿ ಒಂದು ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಮಲ್ಲು ದೇವರವರು ಜಟ್ಟಪ್ಪ ಮಾಮ ರೌಳಿಯವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಹೂಗುಚ್ಛ ನೀಡುವ ಮೂಲಕ ಅವರನ್ನು ಈ ಸಮಾರಂಭಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಥಮ ಟ್ರೋಫಿ ಹಾಗೂ ದ್ವಿತೀಯ ಟ್ರೋಫಿ ವಜ್ರಕಾಂತ್ ಕುಡಿಗಿನೂರವರು ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ನಮ್ಮ ತಂಡದ ಸದಸ್ಯರಿಂದ ಅವರನ್ನು ಚನ್ನು ಮೆಂಡೆದವರು ಅವರಿಂದ ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಎಲ್ಲ ಕಮಿಟಿ ಸದಸ್ಯರಿಗೆ ಒಂದು ಜರ್ಸಿಯನ್ನು ಕೊಟ್ಟಿರುವಂಥ ಪುರಸಭೆ ಸದಸ್ಯರು ಅನಿಲ್ ಗೌಡ್ ಬಿರಾದಾರ್ ಅವರು ಬಂದಿಲ್ಲ. ಅವರ ಅನುಪಸ್ಥಿತಿ ಮತ್ತು ಬಾಳು ಅಣ್ಣ ಗಣೋರೆ ನಮ್ಮ ವೇದಿಕೆ ಮೇಲಿದ್ದಾರೆ. ಅವರನ್ನು ನಮ್ಮ ತಂಡದ ಸದಸ್ಯರಾಗಿರುವ ಕೊಪ್ಪ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಪುರಸಭೆ ಸದಸ್ಯರಾಗಿರುವ ಸತೀಶ್ ಮಾಮ ಕುಂಬಾರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಬಸು ಸಿರ್ನಾಳ್ ಅವರಿಂದ ಸನ್ಮಾನಿಸಿ ಮತ್ತು ಹೂಗುಚ್ಛ ನೀಡುವ ಮೂಲಕ ಅವರನ್ನು ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕ್ರಿಕೆಟ್ ಪಂದ್ಯಾವಳಿಗೆ ಎಲ್ಲ ತಂಡಕ್ಕೆ ಅಂದರೆ 8 ಟೀಮ್ ಮತ್ತು ಇನ್ನೊಂದು 8 ಟೀಮಿಗೆ ನಾಗರಾಜ್, ದಶವಂತ್, ಮಂಗಳೇಶ್ವರಿ ಗಿಫ್ಟ್ ಸೆಂಟರ್ ಇವರು ಜರ್ಸಿಯನ್ನು ನೀಡಿದ್ರು. ಅವರಿಗೆ ಇದೇ ಥರ 8 ಟೀಮಿಗೆ ಒಂದು ಜರ್ಸಿಯನ್ನು ನೀಡಿರುವಂಥ ಅವಿನಾಶ್ ಬಗ್ಲಿ ಕಾಂಗ್ರೆಸ್ ಯುವ ಮುಖಂಡರು ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ನಾನು ಕಮಿಟಿ ಸದಸ್ಯರಾಗಿರುವ ಸಚಿನ್ ಅವರು ಬಂದು ಆ ಒಂದು ಅವಿನಾಶ್ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಇಡೀ 2 ದಿನಗಳ ಒಂದು ಪಂದ್ಯಾಟಕ್ಕೆ ಯೂಟ್ಯೂಬ್ ಲೈವ್ ಅಶೋಕ್ ಅಕ್ಲಾದಿ, ಶ್ರೀ ಯೋಗೇಶ್ ಶೇರ್ಖಾನೆ, ಶ್ರೀ ಅಯ್ಯುಬಣ್ಣ ಭಾಗವಾನ್, ಪುರಸಭೆ ಸದಸ್ಯರಾದ ಮುಸ್ತಾಕ್ ಅಣ್ಣ ಇಂಡಿಕರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಮ್ಮ ತಂಡದ ಅನಿಲ್ ಮುಸ್ಕೆ ಅವರು ಬಂದು ಈ ಒಂದು ಮುಸ್ತಾಕ್ ಅಣ್ಣ ಇಂಡಿಕರ್ ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾಗರ್ ಪೋದ್ದಾರ್ ಒಂದು ಮ್ಯಾನ್ ಆಫ್ ದಿ ಸೀರೀಸ್ ಕೊಟ್ಟಿರುವಂಥ ಸಾಗರ್ ಪೋದ್ದಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರನಿಗೆ ಕೂಲರ್ ಅನ್ನು ವಿತರಣೆ ಮಾಡಿದ ಶ್ರೀ ಸಂಜು ದಾದಾ ರಾಠೋಡ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಪುಟ್ಟು ಸಿರ್ನಾಳ್ ಅವರು ಬಂದು ಅವರನ್ನು ಸನ್ಮಾನಿಸಿ ಮತ್ತು ನೆನಪಿನ ಕಾಣಿಕೆ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅತ್ಯುತ್ತಮ ಆಟಗಾರ LED ಟಿವಿ ವಿತರಣೆ ಮಾಡಿದ ಶ್ರೀ ಪ್ರಸಾದ್ ಎಸ್ ಪೋದ್ದಾರ್ ಅವರು ಅವರಿಗೆ ನಮ್ಮ ಅಜಯ್ ಸಿಂಗ್ ಕನ್ನೋಳಿ ಡಾನ್ ಸಿಸಿ ತಂಡದ ನಾಯಕ ಬಂದು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಅತಿ ಹೆಚ್ಚು ರನ್ ಹೊಡೆದಂತ ಆಟಗಾರನಿಗೆ ಸೈಕಲ್ ವಿತರಣೆ ಮಾಡಿರುವ ಶ್ರೀ ಮಲ್ಲು ಅಣ್ಣ ಗೂಡ್ಲವರು ನಮ್ಮ ವೇದಿಕೆ ಮೇಲೆ ಬಂದಿದ್ದಾರೆ.
ಅವರಿಗೆ ನಮ್ಮ ತಂಡದ ನಮ್ಮ ಪಣೇಂದ್ರ ಪತ್ತಾರ್ ಅವರು ಬಂದು ಮಲ್ಲೋಣ ಗೂಡ್ಲ್ ಅವರಿಗೆ ಸನ್ಮಾನಿಸಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ತಾನೇ ಒಂದು ಅತಿಥಿಯಾಗಿ ಆಗಮಿಸಿರುವ ಹಿರಿಯರಾಗಿರುವ ಜಬ್ಬಾರ್ ಅಣ್ಣ ಅರಬ್ ಅವರು ನಮ್ಮ ವೇದಿಕೆ ಮೇಲಿದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆ ಚನ್ನೋಣ್ಣ ದೇವರ ಬಂದು ಅವರಿಗೆ ಸ್ವಾಗತಿಸಿ ಹೂಗುಚ್ಛ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕ್ರೀಡಾ ಸಾಮಗ್ರಿ ಕೊಟ್ಟಿರುವ ಶ್ರೀ ಜಕ್ಕಣ್ಣ ಪೂಜಾರಿ ಅವರು ನಮ್ಮ ವೇದಿಕೆ ಮೇಲಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ಒಂದು ನೆನಪಿನ ಕಾಣಿಕೆ ಮತ್ತು ಸ್ವಾಗತವನ್ನು ಕೋರಿ ನಮ್ಮ ಕಮಿಟಿ ಶ್ರೀಶೈಲ್ ನಡಗಡ್ಡಿ ಅವರು ಬಂದು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಂಜು ತೆಗ್ಗೇಳಿ ಅವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಸತತವಾಗಿ ಈ ಗ್ರೌಂಡಿನ 2 ದಿವಸಗಳ ಕಾಲ ನೀರಿನ ವ್ಯವಸ್ಥೆಯನ್ನು ಮಾಡಿರುವ ಶ್ರೀ ಭೀಮು ಪ್ರಚಂಡಿ ಅವರಿಗೆ ಸ್ವಾಗತವನ್ನು ಕೋರಿ ನಮ್ಮ ತಂಡದ ಸದಸ್ಯರಾಗಿರುವ ಸುಧೀರ್ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀ ಶಾಂತೇಶ್ವರ ಸಂಸ್ಥೆಯ ನಿರ್ದೇಶಕರು ಚಂದುಕಾಕ ದೇವರವರು ನಮ್ಮ ಈ ವೇದಿಕೆ ಮೇಲಿದ್ದಾರೆ. ಅವರಿಗೆ ನಮ್ಮ ತಂಡದ ಸದಸ್ಯರಾಗಿರುವ ಸುನಿಲ್ ಜಂಗಣಿ ಅವರು ಬಂದು ಒಂದು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಮಧ್ಯೆ A1 ತಂಡದ ಹಿರಿಯ ಆಟಗಾರರು ಯೂಸುಫ್ ಮಸಳಿ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅವರಿಗೆ ನಮ್ಮ ಸಚಿನ್ ಬೋಳೆಗಾಂವ್ ಅವರು ಬಂದು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿ. ನಮ್ಮ ವೇದಿಕೆ ಮೇಲೆ ಕಮಿಟಿಗೆ ಒಂದು ಸಹಾಯ ಹಸ್ತವನ್ನು ನೀಡಿರುವಂತಹ ಶರಣಗೌಡ್ ಬಂಡಿ ಅವರು ಇದ್ದಾರೆ. ಅವರಿಗೆ ನಾವು ಅತ್ಯಂತ ಪ್ರೀತಿಯಿಂದ ಆಕಾಶ್ ಕೊಟ್ಟಲ್ಗಿ ಅವರಿಂದ ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಆಕಾಶ್ ಕೊಟ್ಟಲ್ಗಿ. ಬ್ರಿಲಿಯಂಟ್ ಸ್ಕೂಲಿನ ಅಧ್ಯಕ್ಷರು ಮತ್ತು ನಮ್ಮ ಆತ್ಮೀಯರಾಗಿರುವ ಮುಸ್ತಾಕ್ ನೈಕೋಡಿ ಅವರು ಸಹ ಇಲ್ಲಿ ವೇದಿಕೆ ಮೇಲಿದ್ದಾರೆ. ಮುತ್ತು ಜಾಮಗೊಂಡಿ ಅವರಿಂದ ಒಂದು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇನ್ನೋರ್ವ ಅತಿಥಿ ಶ್ರೀಶೈಲ್ ಪೂಜಾರ್ ಅವರು ಇದ್ದಾರೆ. ಅವರಿಗೆ ನಮ್ಮ ತಂಡದ ಸದಸ್ಯರಾಗಿರುವ ಮಲ್ಲು ಕಂಬಾರ್ ಅವರು ಬಂದು ಆ ಒಂದು ಅತಿಥಿಯರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಲ್ಲು ಕಂಬಾರ್. ಇನ್ನೋರ್ವ ಅತಿಥಿಗಳಿಗೆ ಆಗಮಿಸಿರುವ
ಶಾಂತು ಕಂಬಾರ್ ಅವರು ಯುವ ನಾಯಕರು. ಶ್ರೀಶೈಲ್ ಇವರಿಂದ ಪೇಡ್ಸಂಗಿ ಇವರಿಂದ ಒಂದು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ಬಸ್ಸು ಅಕ್ಸರ್ ವೇದಿಕೆ ಮೇಲಿದ್ದಾರೆ. ನಮ್ಮ ತಂಡದ ಸದಸ್ಯರಾಗಿರುವ ಡಾಕ್ಟರ್ ಎಲ್ಲೋ ಅವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲೋ ವಾಲಿಕಾರ್, ಡಾಕ್ಟರ್ ಮಲ್ಲು ಅವರು ಬಂದು ಅವರನ್ನು ಸನ್ಮಾನಿಸಬೇಕು. ಇದೀಗ ತಾನೇ ಆಗಮಿಸುತ್ತಿರುವ ಶ್ರೀಕಾಂತ್ ಮಾಮ ಕುಡಿಗಿನೂರವರು ವೇದಿಕೆ ಮೇಲೆ ಬರಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಅವರಿಗೆ ಶ್ರೀಕಾಂತ್ ಮಾಮ ಕುಡಿಗಿನೂರವರಿಗೆ ನಮ್ಮ ತಂಡದ ಸದಸ್ಯರಾಗಿರುವ ರಾಕೇಶ್ ಶರ್ಮಾ ಅವರು ಬಂದು ಶ್ರೀಕಾಂತ್ ಕುಡಿಗಿನೂರವರಿಗೆ ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶ್ರೀಕಾಂತ್ ಮಾಮ ಕುಡಿಗಿನೂರವರಿಗೆ ನಮ್ಮ ಮಾರ್ಗದರ್ಶಕರು ಮತ್ತು ಆತ್ಮೀಯರು ಹಿರಿಯರಾಗಿರುವ ಶಾಂತು ಕಾಕ ದೇವರವರಿಗೆ ನಮ್ಮ ಬಾಳು ಅಣ್ಣ ಗಣೋರೆಯವರು ಶಾಂತು ಕಾಕ ದೇವರನ್ನು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಒಂದು ಕಮಿಟಿಗೆ ಅತ್ಯಂತ ಸಹಾಯ ಹಸ್ತವನ್ನು ಚಾಚಿರುವ ಆನಂದ್ ದೇವರವರಿಗೆ ನಮ್ಮ ತಂಡದ ನಾಗು ಕಂಬಾರ್ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆನಂದ್ ದೇವರವರಿಗೆ ನಾಗು ಕಂಬಾರ್ ಅವರಿಂದ ಸನ್ಮಾನಿಸಬೇಕು. ಈ ಒಂದು ಕಮಿಟಿಗೆ ಸಹಾಯ ಹಸ್ತವನ್ನು ನೀಡಿರುವಂತಹ 2 ದಿನಗಳ ಕಾಲ ಡಿಜೆ ವ್ಯವಸ್ಥೆಯನ್ನು ನೀಡಿರುವ ಶಾಂತು ಪೂಜಾರಿ ಅವರು ಬುಡ್ಡು ಅವರು ಬಂದು ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಮಿಟಿಗೆ ಅತ್ಯಂತ ಒಂದು ಎಲ್ಲ ರೀತಿಯಿಂದ ಸಹಾಯವನ್ನು ನೀಡಿರುವಂತಹ ದತ್ತ ಬಂಡೆನವರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಅವರನ್ನು ಮುಸ್ತಾಕ್ ಮುಲ್ಲಾ ಅವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದತ್ತ ಬಂಡೆನವರಿಗೆ ಆತ್ಮೀಯರು ಮತ್ತು ಬಿಜೆಪಿಯ ನಾಯಕರಾಗಿರುವ ಶಿವಮಾಮ ಕುಂಬಾರ್ ಅವರಿಗೆ ನಮ್ಮ ತಂಡದ ಸದಸ್ಯರಾಗಿರುವ ಚನ್ನು ಅಣ್ಣ ದೇವರವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳಾಗಿರುವ ವಿಠಲ್ ಕಂಬಾರ್ ಅವರು ವಿಜು ಶಿರ್ನಾಳ್ ಅವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೆ. ವಿಜಯ್ ಕುಮಾರ್ ಶಿರ್ನಾಳ್ ಅವರು ಹಿರಿಯರು ಮತ್ತು ಈ 2 ದಿನಗಳ ಕಾಲ ಅತ್ಯಂತ ಈ ಆಟದ ಒಂದು ಸವಿಯನ್ನು ಸವಿದಿರುವ ನಾಡಗೋಡ್ ಕಾಕರು ಇಲ್ಲೇ ಇದ್ದಾರೆ. ಅವರಿಗೆ ಸುಪ್ರೀತ್ ದೇವರವರು ಬಂದು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಬಿಜೆಪಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳು ಮಹಾದೇವ್ ರಜಪೂತ್ ಅವರು ವೇದಿಕೆ ಮೇಲಿದ್ದಾರೆ. ಸಚಿನ್ ಕ್ರಿಯನ್ ಅವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಎಲ್ಲ ಟೂರ್ನಮೆಂಟ್ಗೆ ಸಹಾಯ ಹಸ್ತವನ್ನು ನೀಡಿ ತಮ್ಮ ಈ ಮಾಂತು ಕುಂಬಾರ್ ಅವರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ಎಲ್ಲ ರೀತಿಯಿಂದ
ಸಹಕಾರವನ್ನು ನೀಡಿರುವಂಥ ಈ ಗಣ್ಯಮಾನ್ಯರಿಗೆ ನಮ್ಮ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ಹಿರಿಯರು ನಮ್ಮ ಕಾಕವರು ದುಂಡಪ್ಪ ಕಾಕ ದೇವರ್ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ದುಂಡಪ್ಪ ಕಾಕ ದೇವರ್. ಆದ್ಮೇಲೆ ಅತ್ಯಂತ ಒಂದು 2 ದಿನಗಳ ಒಂದು ರೋಮಾಂಚನಕಾರಿ ಪಂದ್ಯಾಟದಲ್ಲಿ ಈ ಪಂದ್ಯಾಟವನ್ನು ವೀಕ್ಷಿಸಿ ಸಹೋದರ ಮಾಂತು ಅವರ ಸಹೋದರಾಗಿರುವ ದೇವೇಂದ್ರ ಕುಂಬಾರ್ ಅವರು ಈ ಕೇವಲ 2 ನಿಮಿಷಗಳ ಕಾಲ ಮಾತಾಡಿ ನಮ್ಮನ್ನು ಒಳ್ಳೆ ಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಪ್ರಥಮದಲ್ಲಿ ಆರಾಧ್ಯ ದೇವ ಶ್ರೀ ಶಾಂತೇಶ್ವರನ ನೆನೆಸಿ ಇವತ್ತಿನ ನಮ್ಮ ಸೋದರ ಮಾಂತೇಶ್ ಕುಂಬಾರ್ ಅವರ 2ನೇ ವರ್ಷದ ಒಂದು 26ನೇ ಪುಣ್ಯತಿಥಿ ಅಂಗವಾಗಿ ಈ 2ನೇ ವರ್ಷದ MK ಟ್ರೋಫಿಯನ್ನು ಹಮ್ಮಿಕೊಂಡಿರುವ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ನನ್ನ ಸಮಯದ ಅಭಾವ ಇದ್ದಿರೋದ್ರಿಂದ ಎಲ್ಲ ವೇದಿಕೆ ಮೇಲಿರುವಂಥ ನನ್ನ ಹಿರಿಯರು ಹಾಗೂ ಆತ್ಮೀಯರು, ಎಲ್ಲ ನನ್ನ ಸೋದರ ಸ್ನೇಹಿತ ಹಾಗೂ ಎಲ್ಲ ನನ್ನ ಬಂಧು ಬಳಗಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವವರು ಎಲ್ಲರಿಗೂ ಕೂಡ ಒಂದು ಮೊದಲಾಗಿ ಧನ್ಯವಾದಗಳು ಹಾಗೂ ತಮಗೆ ತೋತ್ಪ್ರೋತವಾಗಿ ಚಿರಋಣಿಯಾಗಿರ್ತೀನಿ ಅಂತಕ್ಕಂಥದ್ದನ್ನು ಇವತ್ತು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಈ ಒಂದು 2ನೇ ವರ್ಷ ಒಂದು ಟ್ರೋಫಿಗೆ MK ಟ್ರೋಫಿ ಏನು ಮಾಂತು ನಿಧನ ಆದ ನಂತರ ಈ ಒಂದು 2ನೇ ವರ್ಷದ ಟ್ರೋಫಿ ಇಷ್ಟೊಂದು 2 ತಿಂಗಳವರೆಗೂ ಸತತವಾಗಿ ಮಾಂತುನ ಒಂದು ಸ್ನೇಹಿತ ಹಾಗೂ ಎಲ್ಲರೂ ಬಂದು ಬಳಗ ಏನು ತನು ಮನ ಧನದಿಂದ ಅವರಿಗೆ ಈ ಒಂದು ಟ್ರೋಫಿ ಆಡ್ಲಿಕ್ಕೆ ಸಹಾಯ ಮಾಡಿರಿ. ಆ ಒಂದು ಋಣ ಈ ಜನ್ಮದಾಗ ತೀರ್ಸೋಕ್ಕಾಗಲ್ಲ. ಅವರಿಗೆ ನಾನು ನನ್ನ ಜೀವ ಇವರಿಗೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಯಾಕಂದ್ರೆ ಈ ಎಲ್ಲ ನನ್ನ ಬಂಧು ಬಳಗ ಹಾಗೂ ನನ್ನ ಎಲ್ಲ ತಮ್ಮದೇರಿಗೆ, ಯಾಕಪ್ಪ ಅಂದ್ರೆ ನಾನು ಮಾಂತು ತೀರ್ಕೊಂಡು ಬಳಕ ಕೆಲವೊಂದು ದಿನ ಹತಾಶಾಗಿದ್ದೆ. ತಮ್ಮ ಒಂದು ಏನು ಶಕ್ತಿ ತುಂಬಿರಿ ನನಗೆ. ಆ ಒಂದು ಶಕ್ತಿದಿಂದ ಈಗೆಲ್ಲ ಅವ ಕಳ್ಕೊಂಡು ಬಳಕ ನೀವೇ ಎಲ್ಲ ನನ್ನ ಬಂಧು ಬಳಗ ಅಂತ ತಿಳ್ಕೊಂಡು ಈ ಒಂದು ಟೂರ್ನಾಮೆಂಟ್ ಆಡಿಸ್ಲಿಕ್ಕೆ ಎಲ್ಲರೂ ಏನು ಅವನ ಒಂದು ಅನ್ವಯ ಆಗಿರ್ಬೋದು, ಅವ್ನ ಸ್ನೇಹಿತರಾಗಿರ್ಬೋದು, ಅಣ್ಣ ತಮ್ಮರ ಬಂಧು ಬಳಗವರೆಲ್ಲ ಕೂಡಿ ಸ್ನೇಹಿತರು ಕೂಡಿ ಏನು ಈ ಒಂದು ಟೂರ್ನಾಮೆಂಟ್ಗೆ ಜೀವ ತುಂಬಿ ತನು ಮನ ಧನದಿಂದ ಸಹಾಯ ಮಾಡಿ ಒಂದು ತಿಂಗಳಗಟ್ಟಲೆ ಒಂದು 2 ತಿಂಗಳಗಟ್ಟಲೆ ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು ಸಕ್ಸಸ್ ಮಾಡ್ಲಿಕ್ಕೆ ಒಂದು ತಾವು ಎಷ್ಟು ಹೈರಾಣಾಗಿರಿ ಅನ್ನೋದು ನನ್ನ ಆತ್ಮಕ್ಕೆ ಗೊತ್ತದ. ಯಾಕಂದ್ರೆ ಒಂದು ಟೂರ್ನಾಮೆಂಟ್ ನಡಿಬೇಕಾದ್ರೆ ಅಷ್ಟು ಹಗರಿಲ್ಲ. 200 ಮಂದಿಗಟ್ಟಲೆ ಮಂದಿ ಬೇಕು, ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಪ್ರಾಯೋಜಕರಾಗಬೇಕು. ಇವತ್ತು ಒಂದು ಎಂಥ ಪರಿಸ್ಥಿತಿಪ್ಪ ಅಂದ್ರೆ ಯಾರು ನಾವು ಬಾಯಿ ತೆಗಿಲಾರೇನೇ ಅವ್ರಿಗೆ ಪ್ರೈಸ್ ಅನ್ವಯಿಸ್ ಮಾಡ್ಯಾರ. ಅಂಥ ಒಂದು ನನ್ನ ಒಂದು ಆತ್ಮದಿಂದ ಅವರಿಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಮ್ಮ ಆತ್ಮೀಯರು ನನ್ನ ಹಿರಿಯರಾದಂಥ ಅಪರ್ಣ ಪಟ್ಟಣ್ ಶೆಟ್ಟಿ ಅವರು ಕೇವಲ ನಾ ಕೇಳಿಲ್ಲ, ನನ್ನ ದೋಸ್ತರು ನಮ್ಮ ಎಲ್ಲ ತಮ್ಮದೇರಿಗೆ ಕೇಳಿದ್ರೆ ಒಂದೇ ಮಾತಿಗೆ ಒಪ್ಕೊಂಡು ಅವರು 60,000 ಪ್ರಥಮ ಬಹುಮಾನ ಕೊಟ್ಟದಕ್ಕೆ ಅವರಿಗೆ ನಾ ಸಾಯೋರಿಗೆ ಚಿರಋಣಿ ಆಗಿರ್ತೀನಿ ಅಂತಕ್ಕಂಥ ನಾನು ಈ ವೇದಿಕೆ ಮೂಲಕ ಹೇಳಕ್ಕೆ ಬಯತೀನಿ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ನನ್ನ ಸಹಪಾಠಿಗಳಾದಂಥ ಜಯರಾಮ್ ಅವರು ಕೂಡ ನಮ್ಮ ಪರಸು ಪೂಜಾರು ಹೇಳೋ ಹಾಗೆ ಎಲ್ಲರೂ ಕೂಡ ಹೇಳೋಣ ಒಂದೇ ಮಾತಿಗೆ 30,000 2ನೇ ಬಹುಮಾನ ಕೊಟ್ಟಾರೆ. ಅವ್ರಿಗೆ ಕೂಡ ನಾ ಸಾಯೋರಿಗೆ ಚಿರಋಣಿಯಾಗಿರ್ತಿದ್ದೀನಿ. ಅದೇ ರೀತಿ ಈ ಒಂದು ಪ್ರೈಜ್ ಕೊಟ್ಟಂಥ ಮುಸ್ತಾಕಣ್ಣ ಆಗಿರ್ಬೋದು, ಅದೇ ರೀತಿ ನಮ್ಮ ಸಂಜು ದಾದಾ ಆಗಿರ್ಬೋದು, ಶ್ರೀಕಾಂತ್ ಮಾಮ ಆಗಿರ್ಬೋದು, ಅವಿನಾಶ್ ಆಗಿರ್ಬೋದು, ಸತೀಶ್ ಆಗಿರ್ಬೋದು, ಹಾಗೂ ಶಿರ್ಸು ಪೂಜಾರಿ, ಭೀಮು ಅವರು, ಹಾಗೂ ನಮ್ಮ ಶಾಂತು ಕಂಬಾರ್ ಅವರು ಅಪ್ಪಣ್ಣಗೆ ಒಂದೇ ಮಾತಿಗೆ ಹ್ಞೂ ಅನ್ನಿಸಿ ಆ ಫಸ್ಟ್ ಪ್ರೈಸ್ ಕೊಡ್ಲಿಕ್ಕೆ ಅವಕಾಶ ಮಾಡ್ಯಾರ. ನಮ್ಮ ಸತತ ನಮ್ಮ ಮ್ಯಾಗ ಇವತ್ತು ನಮ್ಮ ಮ್ಯಾಗ 20-30 ವರ್ಷಗಳಿಂದ ಆಶೀರ್ವಾದ ಮಾಡ್ಕೊತ ಬಂದಂಥ ನಮ್ಮ ಹಿರಿಯಾದಂಥ ಜಟ್ಟಪ್ಪ ಮಾಮ ಆಗಿರ್ಬೋದು, ಶಾಂತು ಹೂಗಾರ ಆಗಿರ್ಬೋದು, ನಮ್ಮ ಕಾಕ ಅವನ ಕೈಯಾಗೇನು ಹುಟ್ಟಿ ಬೆಳೆದವರು ಇದ್ದೇವೆ. ನಮ್ಮ ಅಪ್ಪಂದು ಋಣ ಅವನ ಕಾಕ ಶಾಂತ ಕಾಕ ಮತ್ತು ನಮ್ಮ ಅವನಿಗೆ ಬೆಳೆದಿದ್ದೆವು. ಅವರು ಕೂಡ ಬಂದಿದ್ದಾರೆ.
ಈ ಎಲ್ಲ ಹಿರಿಯರಿಗೆ ಒಂದು ಋಣ ಭಾಳ ಅದ. ಅದಕ್ಕೆ ಏನು ಟ್ರೋಫಿಗೆ ನಾವೆಲ್ಲ ಸಹಕಾರ ಮಾಡೋದಕ್ಕೆ ನನ್ನ ಧನ್ಯವಾದಗಳು ಹೇಳಿ, ಮುಂದಿನ ಜನ್ಮ ಈ ಜನ್ಮದಾಗ ತಿರ್ಲಿಲ್ಲ ಮುಂದಿನ ಜನ್ಮ ತಮ್ಮ ಋಣ ತೀರಿಸ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ. ಅದೇ ರೀತಿ ಈ ಒಂದು ಗ್ರೌಂಡ್ ಶಾಂತೇಶ್ವರ ಕಮಿಟಿ ಒಂದು ಗ್ರೌಂಡ್ ಕೋಟೆಯನ್ನು ಆಡಲಿಕ್ಕೆ ವ್ಯವಸ್ಥೆ ಮಾಡಿರಿ. ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದಗಳಣ್ಣ. ಅವನ ನೆನಪು ಸದಾ ಎಲ್ಲರ ಜೊತೆ ಇರ್ತದ. ಅವನ ನೆನಪು ಇರೋದರಿಂದಲೇ ಈ ಒಂದು ಇಂಥ ಒಂದು ಅಭಿಮಾನ, ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಅವರು ಇವರನ್ನದೇ ಎಲ್ಲ ಸಮಾಜದವರು ನೀಡಿ ಈ ಒಂದು ಟೂರ್ನಮೆಂಟಿಗೆ ಸಕ್ಸಸ್ಸನ್ನು ಮಾಡಿದ್ದಾರೆ. ತದನಂತರ ಈ ನಮ್ಮ ಕಮಿಟಿ ವತಿಯಿಂದ ದೇವೇಂದ್ರಣ್ಣ ಕುಂಬಾರ್ ಅವರಿಗೆ ಸನ್ಮಾನಿಸಿ, ನಂತರ ನಮ್ಮ ಹಿರಿಯರು ಮಾಮ ಎಂದೇ ಖ್ಯಾತರಾಗಿರುವ ಜಟ್ಟಪ್ಪ ಮಾಮ ಅವರು ಒಂದೆರಡು ಮಾತಾಡ್ತಾರೆ. ದೇವೇಂದ್ರಣ್ಣ ಕುಂಬಾರ್ ಅವರಿಗೆ ಈ ಸನ್ಮಾನಿಸಬೇಕನ್ನ ವಿನಂತಿಸ್ತಾ ಇದ್ದೇನೆ. ಎಲ್ಲ ಹಿರಿಯರು ಕೂಡಿ ಅವರನ್ನು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ವಾಲಿಕಲ್ ಅವರು ಎಲ್ಲಿದ್ದರೂ ಸ್ಟೇಜ್ ಮೇಲೆ ಬರಬೇಕು. ನಾಗು ದಶವಂತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾಗರಾಜ್ ದಶವಂತ್, ಡಾಕ್ಟರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಎರಡು ದಿವಸಗಳ ಒಂದು ಪಂದ್ಯಾಟದಲ್ಲಿ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಚಂದ್ರು ಬಿರಾದಾರ್, ಮುತ್ತು ಮಾದರ್, ವಿಶಾಲ್ ಸಿಂದಗಿ. ಇವರು ವೇದಿಕೆ ಮೇಲೆ ಬರಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇಂಡಿ ಗ್ರಾಮದ ಆರಾಧ್ಯ ದೈವ ಶ್ರೀ ಶಾಂತೇಶ್ವರನನ್ನು ಹೃದಯ ಮಂದಿರ ವಂದಿಸುತ್ತಾ, ಇವತ್ತಿನ ದಿವಸ MK ಕ್ರಿಕೆಟ್ ಟ್ರಾಫಿಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ, ಯುವಕ ಮಿತ್ರರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೆ, ನಾ ಏನೇನೋ ಮಾತಾಡ್ಬೇಕಂದ್ರೆ ದೇವೇಂದ್ರ ಅವನಕ್ಕಿಂತಲೂ ಸ್ವಲ್ಪ ನನಗೂ ದುಃಖ ಬಂದಂಗೆ ಆಯ್ತು. ಯಾಕಂದ್ರೆ ಒಂದು ವ್ಯಕ್ತಿ ಕಳ್ಕೊಂಡು ಬಳಕ ಅದು ಹೆಂಗೆ ಆತಂದ್ರೆ ಮನುಷ್ಯನಿಗೆ ಆ ವ್ಯಕ್ತಿ ಹೋಗಿರ್ತಾನೆ, ಅವನ ಹೆಸರು, ಅವನ ಆ್ಯಕ್ಟಿವಿಟಿಗಳು, ಅವನ ನಡವಳಿಕೆಯಿಂದ ಮನುಷ್ಯನಿಗೆ ಏನಪ್ಪ ಅಂದ್ರೆ ದೇವೇಂದ್ರಿಗೆ ಅಷ್ಟೇ ದುಃಖ ಆಗಿಲ್ಲ, ಅದು ನಮಗೂ ದುಃಖ ಅದ. ಆದರೂ ಸಹಿತ ದುಃಖ ಎಂಥವ್ರು ಇರ್ಬೇಕಪ್ಪ ಅಂದ್ರೆ ಒಬ್ಬ ನನ್ನ ತಮ್ಮ, ನಮ್ಮ ಮಗ, ನಮ್ಮ ಹೆಂಗಪ್ಪ ಅಂದ್ರೆ ಜನರಿಗೆ ಬೇಡಾದ ವ್ಯಕ್ತಿ ಇದ್ರೆ ನಾವೇನಾದರೂ ಅದಕ್ಕೇನಪ್ಪ ಅಂದ್ರೆ ದುಃಖಿಸ್ತಾಗಬೇಕು. ನಿಮ್ಮ ತಮ್ಮ ಇವತ್ತಿನ ದಿನ ಹೆಂಗೆ ಅದನಪ್ಪ ಅಂದ್ರೆ ಸಾವಿರಾರು ಯುವಕರನ್ನು ಎಲ್ಲ ಸಮುದಾಯದವರನ್ನು ಅವೇನು ಪ್ರೀತಿ ಗಳಿಸಿ ಇವತ್ತೇನಪ್ಪ ನಿಮ್ಮ ತಮ್ಮನ ಸಾರ್ಥಕವಾಗಿ ಈ ವೇದಿಕೆ ಮೇಲೆ ಎಲ್ಲರೇನು ತಮ್ಮನ ಆಶೀರ್ವಾದ ಸಹಾಯನ ಮಾಡ್ಯಾರ. ಅವ್ರಿಗೆ ವೇದಿಕೆ ಮುಖಾಂತರ ಅಭಿನಂದನೆ ಸಲ್ಲೋಣ. ನಾವು ಅಭಿನಂದನೆ ಹೆಂಗೆ ಸಲ್ಲಿಸ್ಬೇಕಂದ್ರೆ ಅವ್ರು ಹೃದಯಪೂರ್ವಕ. ಮತ್ತು ಕ್ರಿಕೆಟಿಗೆ ಆಟಗಾರರೇನಪ್ಪ ಅಂದ್ರೆ ಬಹುತೇಕ ಎಷ್ಟು ಟೀಮ್ಗಳು ಆಗಿದ್ದು ಕೊನೆಲ್ಲ ಕೊನೆಗಳಿಗಾಗಿ 2 ಟೀಮ್ಗಳು ಉಳಿತಾವೆ. 2 ಟೀಮ್ದಾಗ ಏನಪ್ಪ, ಒಂದು ಟೀಮ್ ಗೆದ್ದಿರ್ತದೆ, ಇನ್ನೊಂದು ಟೀಮ್ ಸೋತಿರ್ತದೆ. ಈ ಗೆದ್ದ ಟೀಮ್ KCC ಅಂದ್ರೆ ಕರ್ನಾಟಕ ಕ್ರಿಕೆಟ್ ಕ್ಲಬ್ ಇಂಡಿ ಅನ್ನೋದು ಒಂದು ಇನ್ನೊಂದು ಪಾಪ ಅವರಾಯಿತು. ಈ 2 ಪಂದ್ಯಗಳ ಆಟ ಏನಪ್ಪ ಅಂದ್ರೆ ಹೆಂಗಂದ್ರೆ ರೋಮಾಂಚಕಾರಿ ಆಟಗಳು. ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆದರೂ ಸಹಿತ ಆಡ್ದವಲ್ಲ, ನೋಡ್ದವನ. ಕ್ರಿಕೆಟ್ ನೋಡೋಂಥ ದೊಡ್ಡ ಹವ್ಯಾಸ ನಮಗೂ ಸಹಿತ. ಯಾಕಂದ್ರೆ ಕ್ರಿಕೆಟ್ ಒಂದು ಇತಿಹಾಸ ಬರ್ತದೆ. ಭಾರತ ಆಟಗಾರರು ಎಂದೂ ಸುಳ್ಳು ಆಡಲ್ಲ, ಎಂದೂ ಅನ್ಯಾಯ ಆಡಲಿಕ್ಕೆ ನಮಗೊಂದು ಕಪಿಲ್ ದೇವ್ರದೊಂದು ಸಣ್ಣ ಉದಾಹರಣೆ ಹೇಳ್ಬೇಕಾಗ್ತದೆ. ಕಪಿಲ್ ದೇವರು ಬಾಲಿಂಗ್ ಮಾಡೋ ಮುಂದೆ ಆ ವ್ಯಕ್ತಿ ಬ್ಯಾಟಿಂಗ್ ಮಾಡೋಂಥ ವ್ಯಕ್ತಿ ಕ್ರೀಜ್ ಬಿಟ್ಟು ಹೋಗಿದ್ದ. ಕ್ರೀಜ್ ಬಿಟ್ಟು ಹೋಗೋಣ ಕಪಿಲ್ ದೇವ್ರೇನಪ್ಪ ಬಾಲ್ ಸ್ಟಂಪಿಗೆ ಹಚ್ಚಿದ್ರು. ಆ ಸ್ಟಂಪಿಗೆ ಹೆಂಗೆ ಹಚ್ಚಿದ್ರೆ ಕೈ ಅಂತರದಿಂದ ಅವಾಗ ಅಂಪೈರ್ ನಿರ್ಣಯ ಮಾಡಿ ಅನ್ನೋದು ಅವ್ರು ವಿಕೆಟ್ ಔಟ್ ಅಂತ ಕೊಟ್ಟ. ಆಳ ಕಪಿಲ್ ದೇವ್ರು ಹೇಳಿದ್ರು, ಕ್ರಿಕೆಟ್ ಅನ್ನೋದು ಮೋಸದ ಆಟ ಅನ್ನೋದು. ಇದು ಎಂಥ ಆಟಪ್ಪ ಅಂದ್ರೆ ಇದು ಶಕ್ತಿ ಮತ್ತು ಯುಕ್ತಿ 2 ಬಳಕೆ ಮಾಡೋಂಥ ಆಟ. ನಾವು ಶಕ್ತಿಯನ್ನು ಬಳಕೆ ಮಾಡಬೇಕು, ಒಂದು ಯುಕ್ತಿಯನ್ನು ಬಳಕೆ ಮಾಡಬೇಕು. ನಾ ಏನಪ್ಪ ಅಂದ್ರೆ ಈಗ ಸ್ಟಂಪಿಗೆ ಬಾಲ್ ಹಚ್ಚಿಲ್ಲ, ಆದರೂ ಸಹಿತ ಬಾಲ್ ಯಾವ ಉದಾಹರಣೆ ಅಂದ್ರೆ ಅದು ಭೂಮಿಗೆ ಹಚ್ಚಿ ನಾ ಸ್ಟಂಪಿಗೆ ಹಚ್ಬೇಕು. ಅದಕ್ಕೋಸ್ಕರ ಅವ್ನಿಗೆ ಔಟ್ ಕೊಡಬೇಡ ಅಂತ ಹೇಳಿದ್ರು. ಅವಾಗ ಏನು ಹೇಳಿದ್ರು, ನಂತರ ಏನಪ್ಪ ಅಂದ್ರೆ ಈ ವಿಕೆಟನ್ನು ಸ್ವಲ್ಪ ಪಡಿತೀನಿ ಅಂತ.
ಇಂಥ ಒಂದು ಭಾರತ ಆಟಗಾರರಾಗ ಬಹುತೇಕ ಇಂಡಿಯೊಳಗೆ ಭಾಳ ಸಂತೋಷ ಅನ್ನಿಸ್ತದೆ. ಬಹುತೇಕ ನೀವೆಲ್ಲ ಯುವಕರೇನಪ್ಪ ಅಂದ್ರೆ ನಿಮ್ಮೇ ಟೀಮ್ ತಯಾರು ಮಾಡಿರಿ, ರೊಕ್ಕ ಕೊಟ್ಟು ಹೊರಗಿನ ಪ್ಲೇಯರ್ ಯಾರೂ ತಂದಿಲ್ಲ. ದಯಮಾಡಿ ಅನ್ನೋದು ಅಭಿನಂದನೆ ಸಲ್ಲಿಸ್ತೇನೆ ನಾನು ನಿಮಗೆ. ಯಾರೋ ರೊಕ್ಕ ಕೊಟ್ಟು 50,000 20,000 ಕೊಟ್ಟು ಆಡೇನಪ್ಪ ಅಂದ್ರೆ ಅವ್ರಿಗೆ ರೊಕ್ಕ ಕೊಟ್ಟೇನಪ್ಪ ಅಂದ್ರೆ ನಿಮ್ಮ ಹೆಸರಿಗೆ ಏನು ಬಹುಮಾನ ಹೋಯ್ತಿಲ್ಲ, ಅದು ಎಂದೂ ಸಲ ಆಗಬಾರ್ದು. ಈಗೇನು ಮುಂದೆ ಸಹಿತ ಆಗಬಾರ್ದು. ನಿಮ್ಮ ಆಟ, ನಿಮ್ಮ ಧೈರ್ಯ, ನಿಮ್ಮ ತಾಕತ್ತು ತೋರಿಸಲಿಕ್ಕೆ ನೀವೇ ಕ್ರಿಕೆಟ್ ಪ್ಲೇಯರ್ ತಯಾರಾಗಬೇಕು. ಈ ಕ್ರಿಕೆಟ್ ಪ್ಲೇಯರ್ ಬಹುತೇಕ 90 ನನ್ನ ಹಳೆಯದೇರಿ ಅದಾರ. ಇವರು ಯಾವುದೇ ಸಮುದಾಯದಲ್ಲ, ಎಲ್ಲ ನನ್ನ ಸಮುದಾಯ ಅದಾರೆ, ಎಲ್ಲ ನನ್ನ ಹಳೆಯದಾರೆ. ಅದ್ರಾಗ ಒಂದು 5% 2% ಕಾಕಾರಿ ಆಗ್ಬೋದು, ಬೇಡ ತಮ್ಮದೇರಿ ಆಗ್ಬೋದು. ಇವತ್ತು ಗೆದ್ದ ಪ್ಲೇಯರ್ ಏನಪ್ಪ ಅಂದ್ರೆ ಎಷ್ಟು ಒಳ್ಳೆಯ ಆಟ ಅಂದ್ರೆ ಕೊನೆಯ ಬಾಲ್ 4 ರನ್, ಗೆಲುವು ಸೋಲಿನ ಮಧ್ಯನೇ ಅಲ್ಲ. ಈಗ ಒಂದು ಬಾಲ್ ಹಾಕೋದಕ್ಕೆ ನಾವು ಔಟ್ ತೊಗೊಂಡ ಇವ್ರು ಗೆದ್ದರು, ಅಕಸ್ಮಾತ್ ಅದು ಬಾಲ್ ಒಂದೇ ರನ್ ಆಗಿತ್ತು ಅವ್ರು ಗೆದ್ದಿದ್ರು. ಇದು ನ್ಯಾಯಯುತ ಆಟ. ಇದಕ್ಕೇನು ಮಾಡ್ಲಿಕ್ಕೆ ಬರೋದಿಲ್ಲ. ಇಂಥ ಆಟ ಆಡಿದಂಥ ಎಲ್ಲ ನನ್ನ ಯುವಕರನ್ನು ನಾನು ಹಳೆಯರೇನಪ್ಪ ಅಂದ್ರೆ ವಂದಿಸಿ ನಿಮ್ಮನ್ನೇನಪ್ಪ ಅಂದ್ರೆ ಯಾವುದೇ ದ್ವೇಷ ಬಹುತೇಕ ಆಗಿಲ್ಲ, ಯಾವ ಜಗಳ ಸಹಿತ ಯಾವ ಆಲಿಕ್ಕಿಲ್ಲಿ. ಯಾಕಂದ್ರೆ ಯಾವಾಗ ನೋಳೆ ಆಗೋಲ್ಲ, ಎಲ್ಲರೂ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಆಟ ಆಡಿ ಅದು ಯಾರ ಮನಸ್ಸಿಗೆ ಶಾಂತಿ ತಂದಿರಂದ್ರೆ ಎಮ್ಕೆ ಮಾಂತನ ಮನಸ್ಸಿಗೆ ಏನಪ್ಪ ಅಂದ್ರೆ ಮ್ಯಾಲಿದ್ರು ಸಹಿತ ಅವನ ಮನಸ್ಸಿಗೆ ತೃಪ್ತಿ ತಂದಿರಿ. ಅದನ್ನು ಮೂರನೇದೇನಪ್ಪ ಅಂದ್ರೆ ನಾವು ನೀವೇನಪ್ಪ ಅಂದ್ರೆ ಏನು ಮಾಡೋಲ್ಲ ದಾದಾ ನಾವು ನೀವೇನಪ್ಪ ಅಂದ್ರೆ ಬಿಫೋರ್ ಒಂದು ವಾರ ಏನಪ್ಪ ಅಂದ್ರೆ ಒಂದು ಮೀಟಿಂಗ್ ಕಂಡು ಮುಂದಿನ ಸಲ ಏನಪ್ಪ ಇದಕ್ಕಿಂತ ಅದ್ಭುತ. ಇದನ್ನು ಒಂದೇ ಅಲ್ಲ, ಬಹುತೇಕ ಏನಪ್ಪ ಅಂದ್ರೆ ತಾಲೂಕು ಮಟ್ಟದಾಗ ಒಂದು ದಿವಸ ಅಲ್ಲ 2 ದಿನ ಹಾಕಲು ಒಳ್ಳೆ ಆಟ ಆಡಿ ನಮಗೇನಪ್ಪ ಎಲ್ಲ ಕೂಡಕ್ಕೆ ಪ್ರೀತಿ ಅಂದರೆ ಯಾವಾಗ ಕೂಡು ಆಟ ಆಡೋದು. ಬಹುತೇಕ ಗೆದ್ದ ಟೀಮ್ನಾಗ ಒಂದೇ ಸಮುದಾಯದ್ರಿಲ್ಲ, ಸೋತ ಟೀಮ್ದಾಗೂ ಒಂದೇ ಸಮುದಾಯದ್ರಿಲ್ಲ, ಎಲ್ಲ ಸಮುದಾಯ ಕೂಡೋದಕ್ಕೆ ಒಂದು ಟೀಮ್, ಎಲ್ಲ ಟೀಮ್ ಕೂಡೋದಕ್ಕೆ ಅದು ಇಂಡಿ ಅಂತ ಏನಪ್ಪ ಗೆದ್ದವ್ರು ಭಾಳ ಖುಷಿ ಹೋಗೋದಕ್ಕಿಂತ ಸೋತವ್ರಿಗೆ ಅಭಿನಂದನೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೀವು ಕೊನೆ ಗಳಿಯವರಿಗೆ ಹೋರಾಟ ಮಾಡೀರಿ. ನೀವೇನಪ್ಪ ಅಂದ್ರೆ 10 ಬಾಲ ನೀವು ಔಟ್ ಆಗಿ ಏನಪ್ಪ ಅಂದ್ರೆ ಮಾಡಲಿಲ್ಲ, ಕೊನೆ ಬಾಲ ಈಗೇನು ನೀವು ಹೋರಾಟ ಮಾಡಿರ. ಮುಂದಿನ ಸಲ ಏನಪ್ಪ ಅಂದ್ರೆ ನಾವೇನದ ಇದೇ KCC ಟೀಮನ್ನು ಸೋಲಿಸ್ತೇವೆ ನಿರ್ಣಯ ಮಾಡ್ಕೊಂಡು ಅವರಿಂದ ಪ್ರೀತಿಯಿಂದ ಸೋಲಿಸ್ಕೊಂಡು ವೈರಾಗ್ಯದಿಂದಲ್ಲ ತಾವೆಲ್ಲ ಪ್ರೀತಿಯಿಂದ ಏನಪ್ಪ ಅಂದ್ರೆ ಆಟ ಆಡಬೇಕು. ಬಹುತೇಕ ಏನಪ್ಪ ಅಂದ್ರೆ ಇಲ್ಲಿ ನಮ್ಮಲ್ಲಿ ನಾನು ಎಲ್ಲ ರೀತಿಯಿಂದ ಮಾಡೋದು. ಬಹುತೇಕ ನಾನು ಹೊಲದಾಗ ತಾಲೀಮು ಕೂಲಿ ಕಟ್ಟಿ ಎಷ್ಟೋ ಹುಡುಗರು ಪೈಲ್ವಾನ್ ಮಾಡೀನಿ. ಅದ್ರಾಗ ಏನಪ್ಪ ಅಂದ್ರೆ ಎಲ್ಲ ಯುವಕರು ನಮ್ಮಲ್ಲಿ ಏನಪ್ಪ ಅಂದ್ರೆ ತೊಲವಿ ಸರಿ ಮತ್ತು ತಿಳ್ಕೊಂಡು ರಾಜ್ಯ ಮಟ್ಟಕ್ಕೆ ಹೋಗಿ ಏನಪ್ಪ ಅಂದ್ರೆ ಪ್ರಶಸ್ತಿ ತನಕ ಭಾಳ ಉಪಯೋಗ ಆಗ್ಯಾವ. ಮತ್ತು ನಮ್ಮಲ್ಲಿ ಥೊಡೆ ಮಂದಿ ನಮ್ಮ ಹಳೆದಾರ ಅದಾರ, ಕ್ರಿಕೆಟ್ ಬಿಟ್ಟು ಏನೂ ಕೊಲ್ಲ, ಬಹುತೇಕ ಹಾಸಿಗೆಗೂ ಸಹಿತ ಬ್ಯಾಟಿಂಗ್ ತೋತಾರ ಅವ್ರು. ಅಂಥದ್ದು ನಾವು ಸಹಿತ ನೀವು ಬಿಟ್ಟು ಮುಂದಿನ ದಿನಮಾನದಾಗ ನಿಮ್ಮ ಭವಿಷ್ಯಗಳು ನೀವು ನೋಡಿಕೊಂಡು ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ನನಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಟದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ. ಮುಂದಿನ ಸಾಡಿ ಅತ್ಯಂತ ಒಂದು ನ್ಯಾಯಯುತವಾಗಿ KCC ಅವರಿಗೆ ಸೋಲಿಸಿರತ್ತೆ ಹೇಳಿದಂಥ ನಮ್ಮ ಮಾಮವರಿಗೆ ತುಂಬ ಹೃದಯ ಧನ್ಯವಾದಗಳು. ಅದರ ಜೊತೆ ಇಲ್ಲಿ ನಮ್ಮ ಮಧ್ಯದಲ್ಲಿ ನಿರ್ಣಾಯಕರು ವಿಶಾಲ್ ಸಿಂದಗಿ ಅವರು, ದೇವೇಕರ್ ಶರಣು ಅವರು, ಡಾಕ್ಟರ್ ಯಲ್ಲು ಅವರು, KCC ಒಟ್ಟ ಒಂದು ಇಡೀ ನಮ್ಮ ತಂಡಕ್ಕೆ ಜರ್ಸಿಯನ್ನು ನೀಡುವಂಥ ಡಾಕ್ಟರ್ ಯಲ್ಲು ಅವರು ಸಹ ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಮೇಲೆ ಬರ್ರಿ ಸರ್. ನಮ್ಮ ಈ ಇಡೀ ಮೈದಾನವನ್ನು ಮಿಂಚುವಂತೆ ಮಾಡಿರುವಂಥ ಫಣೇಂದ್ರ ಪತ್ತಾರ್ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಅದರ ಜೊತೆ ಸುನಿಲ್ ಜಂಗಣಿ ಮತ್ತು ಸುಧೀರ್ ಜಂಗಣಿ ಇಬ್ಬರು ಸಹೋದರರು ಬರಬೇಕು. ಡಾಕ್ಟರ್ ಯಲ್ಲು ಮುಂದುಗಡೆ ಬರಬೇಕು ದಯವಿಟ್ಟು. ಎಲ್ಲಕ್ಕಿಂತ ವಿಶೇಷವಾಗಿ 1 ತಿಂಗಳ ಕಾಲ ಈ ಒಂದು ಟೂರ್ನಮೆಂಟಿಗೆ ಹಿಂದಿನಿಂದ ಮುಂದಿನಿಂದ ಸಹಾಯ ಮಾಡಿರುವಂಥ ಪರಶು ಅವರು ಎಲ್ಲೇ ಇದ್ದರೂ ವೇದಿಕೆ ಮೇಲೆ ಬರಬೇಕು. ಪರಶುರಾಮ್ ಪೂಜಾರಿ ಎಲ್ಲೇ ಇದ್ದರೂ ವೇದಿಕೆ ಮೇಲೆ ಬರಬೇಕು. ಇವತ್ತು ಈ ಒಂದು MK ಟ್ರೋಫಿಗೆ ಸತತವಾಗಿ 1.5 ತಿಂಗಳ ಭಾಳಷ್ಟು ಎಲ್ಲ ರೀತಿಯಿಂದ ಹೈರಾಣಾಗ್ಯಾರ. ನಮ್ಮ ಮಂಜು ದೇವರಾಗಿರ್ಬೋದು, ಪರಸು ಪೂಜಾರಾಗಿರ್ಬೋದು, ನಮ್ಮ ವಜ್ಜು ಮಾಮ ಆಗಿರ್ಬೋದು, ಹಾಗೂ ನಮ್ಮ ಮಲ್ಲು ದೇವರಾಗಿರ್ಬೋದು, ಮತ್ತು ರಾಘು ಕುಡಿಗನವರಾಗಿರ್ಬೋದು, ಎಲ್ಲರೂ ಭಾಳ 1.5 ತಿಂಗಳ ನಮ್ಮ ಶಾಂತು ಕಂಬಾರ ಭಾಳಷ್ಟು ಜನ ಈ ಒಂದು ಟ್ರೋಫಿಗೆ 1.5 ತಿಂಗಳ ಸತತವಾಗಿ ಅದಕ್ಕೆ ಟೈಮಿಂಗ್ ಕೊಟ್ಟು ಹೈರಾಣಾಗ್ಯಾರ. ಅದಕ್ಕೆ ಅವರಿಗೆ ಒಂದು ನಮ್ಮ ಎಲ್ಲರ ಪರವಾಗಿ MK ಟ್ರೋಫಿ ಪರವಾಗಿ ಅವರಿಗೆ ಸನ್ಮಾನ
ಅದೇ ರೀತಿ ಫಣಿ ಅವರಿಗೆ ಫಣೇಂದ್ರ ಮತ್ತು ಸುನಿಲ್ ಅವರು ಈ ಒಂದು 2 ದಿವಸದ ಪಂದ್ಯಕ್ಕೆ 0-18 ಅತ್ಯಂತ ಹಿಂದಿ ಕಾಮೆಂಟ್ರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ 0-18 ಅವರು ವೇದಿಕೆ ಮೇಲೆ ಬರಬೇಕು. ಒಂದು ಸಣ್ಣದಾದಂಥ ಸನ್ಮಾನವನ್ನು ಸ್ವೀಕಾರ ಮಾಡ್ಕೋಬೇಕು. So all players are waiting for prize distribution ceremony. After only few minutes after that, this is going here. So everybody wait and see. That is man of the series, man of the match, and best bowler, and man of the cup. So after this ceremony, it is going. ಇದು ಗೆದ್ದಂತ ಆಟಗಾರರು ಹಾಕಬೇಕು ಒಬ್ಬೊಬ್ಬರಾಗಿ. ಸೋತ ತಂಡದ ಒಂದು ಸದಸ್ಯರ 11 ಮಂದಿಯ ಆಟಗಾರರ ಲಿಸ್ಟನ್ನು ಕೊಡಬೇಕು. ಅವರಿಗೆ ನಾವು ಒನ್ ಬೈ ಒನ್ ಅಂದರೆ ಒಬ್ಬೊಬ್ಬರಾಗಿ ಕರಿತೇವೆ. ನೀವು ಮೆಡಲ್ ತೊಗೊಂಡು ಆ ಕಪ್ಪನ್ನು ಮನೆಗೆ ತೊಗೊಂಡು ಹೋಗಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮದು ಕಂಪನಿ ಇಲ್ಲ ರವಿ ಈ ಕಡೆ ಬರ್ರಿ ಸೈಡ್ ಅಣ್ಣ ನೀ ಬಾ ಮುಂದೆ. ತದನಂತರ ನಮ್ಮ ಮುಂದಿನ ವರ್ಷ ಇದೇ ಒಂದು ಸಮಯದಲ್ಲಿ MK ಟ್ರೋಫಿಗೆ ಪ್ರಥಮ ಪ್ರೈಸ್ ಅನ್ನು ಘೋಷಿಸುತ್ತಿರುವ ಮುಸ್ತಾಕ್ ನೈಕೋಡಿ ಅವರು ಮತ್ತು ತಾಜ್ ಹೋಟೆಲ್ನ ಬಾಬಾ ನಾಗ್ತಾಣ್ ಅವರು ವೇದಿಕೆ ಮೇಲೆ ಬರ್ಬೇಕು ದಯವಿಟ್ಟು. ತಾಜ್ ಹೋಟೆಲಿನ ಮತ್ತು ಶಾಂತುಮಾಮ ಸಿರಿಕನಹಳ್ಳಿ 2 ದಿವಸಗಳ ಸತತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಅಭಿಮಾನಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಊಟದ ಸವಿಯನ್ನು ಬಡಿಸಿರುವ ಈ ಒಂದು MK ಟ್ರೋಫಿ ಕಮಿಟಿ ವತಿಯಿಂದ ಒಬ್ಬರ ಒಂದು ಅಪೇಕ್ಷೆ ಇದೆ. ನಮ್ಮ ಆತ್ಮೀಯ ಸ್ನೇಹಿತನಾದಂಥ ಪರ್ಸು ಪೂಜಾರಿ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಕೂಡಿ ಸನ್ಮಾನ ಮಾಡ್ತೀನಲ್ಲ ಆ ಥರ ನೀವು ಎಲ್ಲಿದ್ರು ಬರಬೇಕು ದಯಮಾಡಿ. ಮಂಜು ದೇವರವರಿಗೆ ದೇವೇಂದ್ರ ಕುಂಬಾರ್ ಅವರು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮುಂದಿನ ಒಂದು MK ಟ್ರೋಫಿಯನ್ನು ಪ್ರಥಮ ಪ್ರೈಸ್
ಮುಸ್ತಾಕ್ ನಾಯ್ಕೋಡಿ ಅವರು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಈ ಒಂದು ಮೈಕನ್ನು ನೀಡ್ತಾ ಇದ್ದೇನೆ. ಮುಸ್ತಾಕ್ ಸರ್, ಒಂದೆರಡು ಮಾತನ್ನ ಮಾತಾಡಿ. ಎಲ್ಲರಿಗೆ ಮುಸ್ಸಂಜೆಯ ಶುಭಾಶಯಗಳು. ಇವತ್ತಿನ ದಿವಸ MK ಟ್ರೋಫಿ ಭಾಳ ವಿಭಜನೆಯಿಂದ ನಾವೇನು ಇವತ್ತು ಆಚರಣೆಯನ್ನು ಮಾಡ್ತಿದ್ವಿ ಅಂದರೆ ಅದು ನಮ್ಮ ಮಾಂತೇಶ್ ಕುಂಬಾರ್ ಅವರ ಸವಿ ನೆನಪಿನಲ್ಲಿ. ಅಲ್ಲ ಈಶ್ವರ್ ಅವರಿಗೆ ಸ್ವರ್ಗವನ್ನು ಕಲ್ಪಿಸಲಿ, ಅವರಿಗೆ ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಆತ ಅಲ್ಲನ ಬಳಿ ಪ್ರಾರ್ಥಿಸುತ್ತಾ, ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹಾಗೆ ಗಣ್ಯ ಮಾನ್ಯರಿಗೆ MK ಟ್ರೋಫಿ ವತಿಯಿಂದ ಹಾಗೂ ನಮ್ಮ ಕೊಹಿನೂರ್ ಜ್ಯುವೆಲರ್ಸ್ ವತಿಯಿಂದ ತಮಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ, ಮುಂದಿನ MK ಟ್ರೋಫಿಗೆ ಫಸ್ಟ್ ಬಹುಮಾನವನ್ನು ನೀವು ಯಾವುದೇ ಥರ ಇಟ್ಟಿರೋ ಅದಕ್ಕೆ ನಾ ಸಹಾಯ ಸಹಕಾರವನ್ನು ಫಸ್ಟ್ ಬಹುಮಾನವನ್ನು ಕೊಡುತ್ತೇನೆ. ಅದಕ್ಕೆ ವಿಶೇಷವಾಗಿ ನಮ್ಮ ಬ್ರದರ್ ಜೈನುದ್ದೀನ್ ಚಿಕ್ಕಕ್ಷಿ ಅವರ ಕಡೆಯಿಂದ ಕಪ್ಗಳನ್ನು ವಿತರಣೆಯನ್ನು ಮಾಡುತ್ತಾ ಈ ನನ್ನ ಎರಡು ಮಾತುಗಳನ್ನು ಹೇಳುತ್ತಾ, ಈಗೇನ ಕನಕದಾಸ ಭಾಳ ವಿಭಜನೆಯಿಂದ ಈ ಕ್ರೀಡಾಭಿಮಾನಿಗಳು ಏನೋ ಒಂದು ಊರಿನ ಪದ್ಯ ಯಾರು ವಿರೋಧವಾಗಿ ಬರಲಿಲ್ಲ. ಯಾಕಂದರೆ ಕ್ರೀಡಾಪುಟ ಅಭಿಮಾನಿಗಳಾಗಿ ನೀವೇನು ಎಲ್ಲರೂ ಕೂಡಿ 60,000 ಪದ್ಯ ಅದ, 60,000 ಬಹುಮಾನ ಅದ. ಆದರೆ ನಮ್ಗೆ ಒಂದೇ ಊರ ಯಾವ ಥರ ನಾವು ಆಡ್ಬೇಕನ್ನೋವಂಥದ್ದು ಯಾರ ಬಲ್ಲಿನೂ ಕೂಡ ಭಾವನೆ ಬರಲಿಲ್ಲ. ನಾವು ಇವತ್ತು ಕ್ರೀಡಾ ಅಭಿಮಾನಿ ಇದ್ದೀವಿ. ನಾವು ಕ್ರೀಡಾಪುಟ ಅಭಿಮಾನಿಗಳಾಗಿ ನಾವು ಕ್ರೀಡೆಯನ್ನು ಆಡಿ ನಿಮ್ಮ ಮುಂದೆ ಒಂದು ಮಾದರಿ ಆಗುತ್ತೀವಿ ಅಂತ ನಮ್ಮ ಸ್ಥಳೀಯ ಗ್ರೌಂಡಿನಲ್ಲಿ ಸ್ಥಳೀಯ ಕ್ರೀಡಾ ಅಭಿಮಾನಿಯಾಗಿ ಕನಕದಾಸವನ್ನು ಬಹಳ ಅತ್ಯುತ್ತಮ ಆಟವನ್ನು ಆಡಿ ಜಯವನ್ನು ಗಳಿಸಿದೆ. ತಮಗೆಲ್ಲರಿಗೆ ಈ ಕಮಿಟಿ ಪರವಾಗಿ ಹಾಗೂ ನನ್ನ ವತಿಯಿಂದ ತಮಗೆಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಿಮ್ಮ ಒಂದು ಪ್ರೀತಿ ಅಭಿಮಾನ ಹೀಗೆ ಇರಲಿ. ನಮ್ಮ MK ಟ್ರೋಫಿ ಮುಂದಿನ ವರ್ಷ ಒಂದು ಬಹುಮಾನವನ್ನು ಘೋಷಣೆ ಮಾಡಿರುವ ಮುಸ್ತಾಕ್ ನಾಯ್ಕಡವರಿಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಎಲ್ಲ ಅತಿಥಿಗಳು ಇನ್ನೊಂದು 5 ನಿಮಿಷ ಕೂತ್ರೆ ಈ ಒಂದು ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿಬಿಡ್ತೀವಿ. ಕೇವಲ 5 ಮಿನಿಟ್. ಸುನಿಲ್ ಜಂಗಣಿ ಅವರು ಎಲ್ಲಿದ್ದಿರೋ ವೇದಿಕೆ ಮೇಲೆ ಬರ್ಬೇಕು. ಸುನಿಲ್ ಜಂಗಣಿ, ಇನ್ನೊಂದು 2 ಮಿನಿಟ್ ಕೂಡ್ರಿ. ಇಲ್ಲಿ ನಮ್ಮ ತಂಡದ ಸದಸ್ಯರು ಆ ಸೈಕಲ್ಲು ಮತ್ತು TV ಫ್ರೀ ಅದು ಏರ್ ಕೂಲರ್ ಈ ಕಡೆ ತರಬೇಕು. ಸುನಿಲ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಫಸ್ಟ್ ಇದು ಹೇಳೋಣ. ಉದಯ್ ನಾಟಿಕರ್ 3 ಮ್ಯಾಚ್ 8 ವಿಕೆಟ್. ಎಲ್ಲರೂ ಅತ್ಯಂತ ರೋಮಾಂಚನಕಾರಿಯಾಗಿ ವೇಟ್ ಮಾಡ್ತಾ ಇರೋದು ಬೆಸ್ಟ್ ಬೌಲರ್ ಎಂದು ಸೆಲೆಕ್ಷನ್ ಆಗಿರುವ ಉದಯ್ ನಾಟಿಕಾರ್. ಪ್ಲೀಸ್ ವೆಲ್ಕಮ್ ದ ಸ್ಟೇಜ್ ಅಂಡ್ ಕಲೆಕ್ಟ್ ದಿಸ್ ಕೂಲರ್. ಐ ರಿಕ್ವೆಸ್ಟ್ ಮಿಸ್ಟರ್ ದಾದಾ, ಪ್ಲೀಸ್ ಗಿವ್ ದಿಸ್ ಕೂಲರ್. ಟೀಮ್ ಮನ್ವಿತ್ ಕ್ರಿಕೆಟ್ ಕ್ಲಬ್, ಉದಯ್ ದಾದಾ. ಟೋಟಲ್ 8 ವಿಕೆಟ್ ಅನ್ನು ಈ ಇಡೀ 4-5 ಪಂದ್ಯಗಳಲ್ಲಿ 8 ವಿಕೆಟ್ ಅನ್ನು ಗಳಿಸಿ ಅವರು ಅನುಪಸ್ಥಿತಿಯಲ್ಲಿ ಆ ತಂಡದ ನಾಯಕ ಮಲ್ಲು ತಾಂಬಿ ಅವರು ಈ ಒಂದು ಬೆಸ್ಟ್ ವಿಕೆಟ್ ಟೇಕರ್ ಏರ್ ಕೂಲರ್ ಅನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಕೊಟ್ಟಿರುವ ಶ್ರೀ ದಾದಾ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್, ಕ್ಯಾನ್ ಯು ಗೆಸ್ ಎನಿಬಡಿ? ಮಿಸ್ಟರ್ KCC ತಂಡದ ಬಡಿ ಆಟಗಾರ ಪುಟ್ಟು ಸಿರ್ರಾಳ್. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಅಂಡ್ ಕಲೆಕ್ಟ್ TV ಅಂಡ್ ಸೈಕಲ್. ಬೆಸ್ಟ್ ಬ್ಯಾಟ್ಸ್ಮನ್ ಅತಿ ಹೆಚ್ಚು ರನ್ ಹೊಡೆದು
ಈ ಒಂದು ಟೂರ್ನಾಮೆಂಟಿನಲ್ಲಿ ಸೈಕಲ್ ಅನ್ನ ವಿತರಣೆ ಮಾಡಿರುವಂತ ನಮ್ಮ ಮಲ್ಲು ಅಣ್ಣ ಗೂಡ್ಲ ಅವರು ದಯವಿಟ್ಟು ಈ ಸೈಕಲ್ ಅನ್ನ ಪುಟ್ಟು ಸಿರ್ನಾಳ್ ಅವರಿಗೆ ಕೊಡಬೇಕು. ದಿಸ್ ಇಸ್ ಮ್ಯಾನ್ ಆಫ್ ದಿ ಸೀರೀಸ್. ಇಟ್ ಇಸ್ ಗೋಯಿಂಗ್. ಸಾಗರ್ ಪೋದ್ದಾರ್ ಅವರು ಎಲ್ಲಿದ್ದರು ವೇದಿಕೆ ಮೇಲೆ ಬರಬೇಕು. ಸಾಗರ್ ಅವರು this is an important scorer in this tournament, and again Mr. Podar, those TV LED TV given Mr. Podar TV. So this is man of the series, none other than Puttu Sirnal. Puttu Sirnal, man of the series. ಪರ್ಸು ಅವ್ರು ಎಲ್ಲಿದ್ದರು ವೇದಿಕೆ ಮೇಲೆ ಬರಬೇಕು. ಅಣ್ಣ ಒಂದು ಮಿನಿಟ್, ಮ್ಯಾನ್ ಆಫ್ ಸೀರೀಸ್ ತೊಗೊಂಡಿದ್ದಕ್ಕೆ ಈ ಆಟ ಏನು ಹೆಂಗೆ ಆಡಿದೆ ಅನ್ಸುತ್ತೆ. ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ರನ್ನರ್ ಆಫ್ ಟ್ರೋಫಿ, ದಟ್ ಈಸ್ ಐ ವಾಂಟ್ ಕಾಲ್ ಎವ್ರಿಬಡಿ ಪ್ಲೀಸ್. ಡಾನ್ ಸಿ ಸಿ ತಂಡದ ಸದಸ್ಯರು ಎಲ್ಲರೂ ಒಬ್ಬೊಬ್ಬರಾಗಿ ವೇದಿಕೆ ಮೇಲೆ ಬಂದು ನಿಮ್ಮ ಮೆಡಲನ್ನು ಹಾಕಿಸ್ಕೊಳ್ಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಐ ರಿಕ್ವೆಸ್ಟಿಂಗ್ ಆಲ್ ಡಾನ್ ಸಿ ಸಿ team, full team, Don CC. Ajay Singh Kanoli, Mr. Ajay Singh Kanoli, the manager of Don CC, Madhu, Gundu, Satish, Mahesh, and icon player Madhu. ಎಲ್ಲ ತಂಡದ ಸದಸ್ಯರು ವೇದಿಕೆ ಮೇಲೆ ಬರಬೇಕು. I am requesting you all that one by one please come on the stage and collect the medals. Welcome sir. Welcome Madhu. Welcome bro. Welcome bro. Welcome. Welcome sir. ಎಂದು ವಿಶೇಷವಾಗಿ ಈ ಟೂರ್ನಮೆಂಟಿಗಾಗಿ ಅತ್ಯಂತ ಹಗಲಿರುಳು ದುಡಿದಿರುವ ಪರಶುರಾಮ್ ಪೂಜಾರಿ, ದೇವೇಂದ್ರಣ್ಣ ಕುಂಬಾರ್ ಅವರು ನಮ್ಮನ್ನ ಸನ್ಮಾನಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಬರಬೇಕು. ಇದು ಎಷ್ಟು ಬಾರಿ ಕರೆದ್ರು ನಿಮಗೆ ತಪ್ಪಾಗಲ್ಲ. ಪರಶು ಅವರು ಬರಬೇಕು. ಸೊ ನೌ ಐ ವುಡ್ ಲೈಕ್ ಟು ಕಾಲ್ ವಿನ್ನರ್ಸ್ ಟೀಮ್ KCC. ವೆಲ್ಕಮ್ ಆನ್ ದ ಸ್ಟೇಜ್ ಒನ್ ಬೈ ಒನ್. ಪುಟ್ಟು ಶಿರ್ನಾಳ್, Sachin Rathod. I want all players please come on the stage and collect the medals. Everybody fast. Mustaq, Mullah, all of you come on the stage and collect the medals. Sachin, come here sir. Ille one by one. Yes. ಬರ್ರೋ ಏನು ನಾಚಲ್ಗತ್ತೀರಿ ಏನು? ಹಾಂ ಎಸ್ ಸಚಿನ್. ವೆಲ್ಕಮ್ ಸಚಿನ್ ಆ್ಯಂಡ್ ಮೆಡಲ್ಸ್. ಪುಟ್ಟು ಸಿರ್ನಾಳ್ ಇವ್ರ ಹೆಸರು. ವೆಲ್ಕಮ್ ಬ್ರೋ. ಬಸು ಸಿರ್ನಾಳ್ ಬರ್ರಿ ವೇದಿಕೆ ಮೇಲೆ. ವೆಲ್ಕಮ್ ಮಿಸ್ಟರ್ ಮುಸ್ತಾಕ್. ವೆಲ್ಕಮ್ ಬ್ರೋ. ಬಾಹುಬಲಿ, ಟುಡೇಸ್ ಬಾಹುಬಲಿ. ವೆಲ್ಕಮ್ ಬ್ರೋ. Now
Now, this is time to give a trophy to winners and runners. I would like to call runner of team, Don CC captain. Please come and collect a 30,000 rupees check and as well as trophy. ಡಾನ್ ತಂಡದ ಆಟಗಾರರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮುಂಭಾಗದಲ್ಲಿ ಚೆಕ್ ಮತ್ತು ಎರಡನೇ ಪ್ರೈಸ್ ಅನ್ನ ತಾವು ಪಡಿಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರನ್ನ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಡಾನ್ ಸಿಸಿ ತಂಡದ ಆಟಗಾರರು ಇಲ್ಲಿ ಬಂದು ನಿಲ್ಲಬೇಕು. MK ಟ್ರೋಫಿಯ 30,000 ಚೆಕ್ ಅದರ ಜೊತೆಗೆ ಕಪ್ಪನ್ನ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಎಲ್ಲ ನನ್ನ ಹಿರಿಯ ಮತ್ತು ಆತ್ಮೀಯರಾಗಿರುವ ಎಲ್ಲ ಅತಿಥಿ ಗಣ್ಯರನ್ನ. This is an time to give a second prize. Check 30,000 rupees given by Rathod sir. His son, he is absent today, but his son is going to give trophy. Give, you can trophy also. Hip hip. Say everybody hooray. Hip hip. Hip hip. ಎಲ್ಲ ತಾಕತ್ ಖಲಾಸ ಆಗ್ಯದ ಇವರು, ಗೊತ್ತಾಗ್ಯದ ನಮಗೆ. Now I would like to call KCC manager ABD Sirnal, Puttu Sachin, Prakash Marguli, Mustaq Mulla, Sachin Rathod, Sanju Tagali. ಎಲ್ಲ ಆಟಗಾರರು ಬಂದು ಆ ಒಂದು ಟ್ರೋಫಿಯನ್ನ ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಂಜು ತೆಗ್ಗಳಿ ಅವರು ವೇದಿಕೆ ಮೇಲೆ ಬಂದು ತಮ್ಮ ಮೆಡಲ್ ಅನ್ನ ಬಾಳುವಣ್ಣ ಗಣವರವರಿಂದ ಹಾಕಿಸ್ಕೊಳ್ಬೇಕು. ತಂಡದ ಮ್ಯಾನೇಜರ್ ABD ಅಂಬಣ್ಣ, ಬಸು ಸಿರ್ನಾಳ್, ಎಲ್ಲ ತಂಡದ ಸದಸ್ಯರು ಮುಂದ್ಗಡೆ ಬರಬೇಕು. ಅದರ ಜೊತೆಗೆ ಚೆಕ್. ಜಿಲ್ಲೆಯ ನಾಯಕರಾದಂಥ ಹಿರಿಯರು ಆದಂಥ ಪ್ರಥಮ ಒಂದು ಬಹುಮಾನ ನೀಡಿದಂಥ ಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು ಒಂದು 60,000 ರೂಪಾಯಿ ಚೆಕ್ ಅನ್ನ MK ಟ್ರೋಫಿ ಕಮಿಟಿ ವತಿಯಿಂದ ನಾವು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರಥಮ ಟ್ರೋಫಿ, ಇದು MK ಟ್ರೋಫಿಯ ಒಂದು ಫೈನಲ್ ಕಾರ್ಯಕ್ರಮ. ವೇದಿಕೆ ಮೇಲೆ ಆಗಮಿಸಿದಂಥ ನಮ್ಮೆಲ್ಲ ಹಿರಿಯರಿಗೂ ಈ ಒಂದು ಕಾಣಿಕೆಯನ್ನು ನೀಡಿದಂಥ ನಮ್ಮೆಲ್ಲ ಅತಿಥಿಗಳಿಗೆ, ಮಹನೀಯರಿಗೆ ಎಲ್ಲರಿಗೂ ಈ MK ಟ್ರೋಫಿ ಕಮಿಟಿ ವತಿಯಿಂದ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲ ಆಟಗಾರರಿಗೂ. ಬರ್ಸೋರ ಮ್ಯಾ ಬರ್ರಿ, PC ಪೂಜಾರಿ ಅವರ ನಿಮ್ಗೊಂದು ಸಣ್ಣ
दाखवत नाही, करून दाखवतो.